ದಬ್ಬಾಳಿಕೆ ಮಾಡಿ ಮಾರಾಟಗಾರರಿಂದ ಸುಂಕ ವಸೂಲಿ. ಸುಂಕ ಕಟ್ಟಿದ್ರೂ ಮಾರಾಟಗಾರರಿಗೆ ಸಿಗ್ತಾ ಇಲ್ಲ ಮೂಲಭೂತ ಸೌಕರ್ಯ. ಗಡಿ ತಾಲೂಕು ಪಾವಗಡ ತಾಲೂಕಿನ ಗಡಿ ಭಾಗವಾದ ವೈಎನ್ ಹೊಸಕೋಟೆಯ ತರಕಾರಿ ಸಂತೆಗೆ ತಾಲೂಕಿನ ವಿವಿಧ ಕಡೆಗಳಿಂದ ರೈತರು ತಾವು ಬೆಳೆದಂತಹ ತರಕಾರಿಗಳನ್ನು ಮಾರಾಟ ಮಾಡಲು ಬರ್ತಾರೆ. ಆದರೆ ಇಲ್ಲಿ ಮಾರಾಟ ಮಾಡಲು ಬರುವ ರೈತರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ. ಕುಡಿಯುವ ನೀರಿನ ವ್ಯವಸ್ಥೆಯಾಗಲಿ, ಶೌಚಾಲಯದ ವ್ಯವಸ್ಥೆಯಾಗಲಿ ಇಲ್ಲ. ಜೊತೆಗೆ ಬಿಸಿಲಲ್ಲೇ ಕುಳಿತು ಮಾರಾಟ ಮಾಡಬೇಕಾದ ದುಸ್ಥಿತಿ ಇದೆ. ಜೊತೆಗೆ ಮಾರುಕಟ್ಟೆಯಲ್ಲಿ ಶುಚಿತ್ವ ಅನ್ನೋದು ಮಾಯವಾಗಿದೆ. ಇದರಿಂದ ಅನಾರೋಗ್ಯಕ್ಕೆ ತುತ್ತಾಗುವ ಭೀತಿ ಎದುರಾಗಿದೆ. ಇನ್ನು ನಿಯಮಗಳನ್ನ ಗಾಳಿಗೆ ತೂರಿ ದಬ್ಬಾಳಿಕೆ ಮಾಡಿ ರೈತರಿಂದ ಸುಂಕ ವಸೂಲಿ ಮಾಡ್ತಿದ್ದಾರೆ. ಅಲ್ಲದೆ ಸುಂಕ ಕಟ್ಟಿಸಿಕೊಂಡಿರೋದಕ್ಕೆ ಯಾವುದೇ ಚೀಟಿಯನ್ನ ಕೂಡ ಕೊಡೋದಿಲ್ಲ. ಇಷ್ಟೆಲ್ಲ ದಬ್ಬಾಳಿಕೆ ಮಾಡ್ತಾ ಇದ್ರೂ ಕೂಡ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಿದ್ದೆಗೆ ಜಾರಿದ್ದಾರೆ. ಸುಂಕ ವಸೂಲಿ ಮಾಡುವವರ ವಿರುದ್ಧ ಸಂತೆಗೆ ಬಂದ ವ್ಯಾಪಾರಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಶೌಚಾಲಯ ಇಲ್ಲ, ಸುಂಕ ಮಾತ್ರ ಕಟ್ತೀರಾ? ಎಷ್ಟು ಕಟ್ತೀರಾ ಅಜ್ಜಿ? 30. ಎಲ್ಲಿಂದ ನೀವು ತರ್ತೀರಾ ಇವೆಲ್ಲ? ಬೆಳೆದಿರೋದ ಯಾವ ಊರು ಇದು? ಎಲ್ಲಿ ಕೇಳ್ಬೇಕಂತ? ಈ ಸಂತೆ ಮಾಡಲಿಕ್ಕೆ, ವ್ಯಾಪಾರ ಮಾಡಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ? ತಾಲೂಕಿನ ಬೇರೆ ಬೇರೆ 100 ರೂಪಾಯ ಏನಂಗೆ? ಎಲ್ಲರೂ 30 ಅಂತಾರೆ, ನೀವು 100? 100 ರೂಪಾಯಿ. ಹೋಲ್ಸೇಲ್ಗೆ ಬೇರೆ, ಇದಕ್ಕೆ ಬೇರೆ ಅಂತ. ಅದು ನಿಮಗೆ ರಸೀದಿ ಕೊಡ್ತಾರಾ? ಇಲ್ಲಿ ರಸೀದಿ ಕೊಡಿ, ದುಡ್ಡು ಕಟ್ಟಿರೋದು. ರಸೀದಿ ಕೊಡಲ್ವಾ? ಮತ್ತೆ ಸುಂಕ ಹೆಂಗೆ ಕಟ್ತೀರಿ ನೀವು? ಹಂಗಲ್ಲ, ನೀವು ಕೊಟ್ಟಂಗೆ ಏನೋ ಒಂದು ದಾಖಲಾತಿ ಬೇಕಲ್ಲ. ಇವತ್ತವ್ರು ಕೊಡಲ್ಲ, ಚೀಟಿನೇ ಕೊಡಲ್ಲ. ಕೊಡಲ್ಲಮ್ಮ? ಅಲ್ಲ, ನೀವು ಕೇಳಬೇಕಮ್ಮ. ಹಸುಗಳು ಎಲ್ಲ ಬರ್ತವೆ. ಅಲ್ಲಮ್ಮ, ಇದ್ರ ಬಗ್ಗೆ ನೀವು ಪಂಚಾಯತಿಯವ್ರಿಗೆ ಹೇಳಿಲ್ವಾ? ಎಷ್ಟು ಕೊಡ್ತೀರಿ ನೀವು ಸುಂಕ? ರಸೀದಿ ಎಲ್ಲಿ? ಕೊಡಲ್ಲ? ಹೆಂಗೆ, ಯಾವ ಆಧಾರ ಮೇಲೆ ಕೊಡ್ತೀರಾ? ಸುಂಕ ವಸೂಲಿಗೆ ಹರಾಜು ಕೂಗಿದ ವ್ಯಕ್ತಿ ಸರ್ಕಾರಿ ನಿಯಮಗಳನ್ನ ಉಲ್ಲಂಘಿಸಿದ್ರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಹಾಗೂ ಅವರನ್ನ ಹರಾಜು ಕೂಗದೆ ಬ್ಲಾಕ್ ಲಿಸ್ಟ್ನಲ್ಲಿ ಹಾಕಬೇಕೆಂದು ಸ್ಥಳೀಯ ಮುಖಂಡರು ಆರೋಪಿಸುತ್ತಿದ್ದಾರೆ. ಅಲ್ಲದೆ ದಿನೇ ದಿನೇ ಪಟ್ಟಣ ಬೆಳೆದಂತೆ ಸುಮಾರು 3 ಎಕರೆ ಇದ್ದ ಸಂತೆ ಮೈದಾನವನ್ನ ಕೆಲ ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಲಾಗಿದೆ. ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕೆಂದು ಮುಖಂಡರು ಆಗ್ರಹಿಸಿದ್ರು. ಈ ಹರಾಜು ಕೂಗೋದಕ್ಕೆ ಮಾತ್ರ ಇಷ್ಟೊಂದು ಕಾನೂನುಗಳು ತರ್ತೀರಾ? 10 ರೂಪಾಯಿಗೆ 20 ರೂಪಾಯಿ ವಸೂಲು ಮಾಡ್ತೀರಾ? ಆದರೆ ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಯಾಕೆ ಕೊಡಬಾರ್ದು ಅಂತ ಪ್ರಶ್ನೆ ಮಾಡ್ತೀವಿ. ಅವೆಲ್ಲ ಕೊಟ್ಟ ಮೇಲೆ ಬೇಕಾದರೆ ನೀವು 1 kgಗೆ ಇಷ್ಟು ಅಂತ ಹರಾಜು ಕೂಗಿ ಹರಾಜು ಮಾಡಿ, ಅಲ್ಲಿವರೆಗೂ ಮಾಡಬಾರ್ದು ಅಂತ ನಾನು ಒತ್ತಾಯ ಮಾಡುತ್ತೇನೆ. ಜಿಲ್ಲಾಧಿಕಾರಿಗಳದ್ದು ಮತ್ತು ನಾನು ಇದರ ವಿರುದ್ಧ ನಾನು ಆ ದಿನ ಒಂದು ಸ್ಟ್ರೈಕೇ ಮಾಡ್ತೀನಿ ಅಂತಲೂ ಈಗಲೇ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಹರಾಜನ್ನು ತಕ್ಷಣ ನಿಲ್ಲಿಸಬೇಕು. ಇವೆಲ್ಲ ಅನುಕೂಲಗಳು ಮಾಡಿದ ಮೇಲೆ ಹರಾಜು ಮಾಡಿ ಅಂತ ನನ್ನ ಒಂದು ಅನಿಸಿಕೆಯನ್ನು ಹೇಳಿ.
ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.